ವೆಲ್ಕಮ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಪ್ರಮುಖ ಜಂಟಿ ಮಿಲಿಟರಿ ಸಮರಾಭ್ಯಾಸಗಳು. ಇತ್ತೀಚೆಗೆ ಯಾವ್ಯಾವ ಜಂಟಿ ಮಿಲಿಟರಿ ಅಭ್ಯಾಸಗಳು ನಡೆದಿವೆ ಅಂತ, ಮಿಲಿಟರಿ ಎಕ್ಸರ್ಸೈಸಸ್ ಯಾವಾಗ ನಡೆದಿವೆ ಅಂತ ನೋಡೋಣ. ಬನ್ನಿ ಕ್ಲಾಸ್ ಶುರು ಮಾಡೋಣ. ಮೊದಲನೇದು ವಾಯುಶಕ್ತಿ 24 ಸಮರಾಭ್ಯಾಸ. ವಾಯುಶಕ್ತಿ 24 ಸಮರಾಭ್ಯಾಸ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೆಯಿತು. ಎಲ್ಲಿಯಪ್ಪ ಅಂದರೆ ರಾಜಸ್ಥಾನದಲ್ಲಿ. ವಾಯುಶಕ್ತಿ 24 ಸಮರಾಭ್ಯಾಸ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೆಯಿತು. ಎಲ್ಲಿಯಪ್ಪ ಅಂದರೆ ರಾಜಸ್ಥಾನದಲ್ಲಿ. ಒಂದು ಇದು ಫೋಟೋ ಹಾಕಿದ್ದೀನಿ ನೋಡಿ. ಇನ್ನು ಸೆಕೆಂಡ್ ಒನ್, ಸಾಡಾ ತಾನ್ಸಿಕ್ ಹೆಸರಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ರಾಜಸ್ಥಾನದಲ್ಲಿ ನಡೀತು. ಇದು ಕೂಡ ರಾಜಸ್ಥಾನದಲ್ಲಿ ನಡೀತು. ಅಲ್ಲಿ ರಾಜಸ್ಥಾನದಲ್ಲಿ ನಡೆದಿದ್ದು ಸಾಡಾ ತಾನ್ಸಿಕ್ ಹೆಸರಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಭಾರತ ಮತ್ತು ಸೌದಿ ಅರೇಬಿಯಾ. ಡೈರೆಕ್ಟ್ ಹಿಂಗೆ ಕೇಳ್ತಾರೆ, ಸಾಡೆ ತಾನ್ಸಿಕ್ ಜಂಟಿ ಮಿಲಿಟರಿ ಅಭ್ಯಾಸ ಯಾರ ನಡುವೆ ನಡೀತು, ಇಲ್ಲ ಎಲ್ಲಿ ನಡೀತು ಅಂತ ಕೇಳ್ಬಿಡ್ತಾರೆ. ಇನ್ನು ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು ದೋಸ್ತಿ 16 ಸಮರಾಭ್ಯಾಸ ಬಂದ್ಬಿಟ್ಟು ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಭಾರತದ ನಡುವೆ ತ್ರಿಪಕ್ಷೀಯ ಸಮರಾಭ್ಯಾಸ ನಡೆದಿದ್ದು. ಇದು ನಡೆದಿದ್ದು ಎಲ್ಲಪ್ಪ ಅಂದರೆ ಹಿಂದೂ ಮಹಾಸಾಗರದಲ್ಲಿ ನಡೀತು. ಅಂದರೆ ಇದು ಯಾವ ಅಭ್ಯಾಸ? ನೌಕಾ ಅಭ್ಯಾಸ ಆಗುತ್ತೆ. ಇನ್ನೊಂದು ಸಮುದ್ರ ಲಕ್ಷ್ಮಣ ಸಮರಾಭ್ಯಾಸ. ಇದು ಬಂದ್ಬಿಟ್ಟು ಭಾರತ ಮತ್ತು ಮಲೇಷ್ಯಾ ನಡುವೆ ನಡೆಯಿತು. ಎಲ್ಲಪ್ಪ ಅಂದರೆ ವಿಶಾಖಪಟ್ಟಣಂನಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೀತು. ಇದು ಸಹ ಒಂದು ನೌಕಾ ಸಮರಾಭ್ಯಾಸ ಆಗುತ್ತೆ. 2020 ನಾ ಇವಾಗ ಏನು ಹೇಳ್ತೀನಿ ಎಲ್ಲ 2024 ನಡೆದಿರುವಂಥದ್ದು. ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ. ಇನ್ನು ಯುದ್ಧಾಭ್ಯಾಸ, ಇದಂತೂ ತುಂಬ ಫೇಮಸ್. ಯುದ್ಧಾಭ್ಯಾಸ ಅಮೆರಿಕ ಮತ್ತು ಭಾರತದ ನಡುವೆ ನಡೆಯುತ್ತದೆ 2024. ಇದು ಕೂಡ ರಾಜಸ್ಥಾನದಲ್ಲೇ ನಡೆದಿರುವಂಥದ್ದು. ತುಂಬ ಸಮರಾಭ್ಯಾಸಗಳು ಇತ್ತೀಚೆಗೆ ನಡೆದಿದ್ದೆಲ್ಲ ರಾಜಸ್ಥಾನದಲ್ಲೇ ನಡೆದಿದೆ. ಇನ್ನು ಟೈಗರ್ ಟ್ರಿಯಂಪ್ ಅನ್ನೋದು ಸಮರಾಭ್ಯಾಸ ಭಾರತ ಮತ್ತು ಅಮೆರಿಕಗಳ ನಡುವೆ ನಡೆದಿದ್ದು. ಇದು ಕೂಡ ವಿಶಾಖಪಟ್ಟಣಂನಲ್ಲಿ ನಡೀತು. ಎಲ್ಲಿ? ವಿಶಾಖಪಟ್ಟಣಂನಲ್ಲಿ ನಡೀತು. ಇದು ಬಂದ್ಬಿಟ್ಟು ಕೂಡ ನೌಕಾ ಸಮರಾಭ್ಯಾಸವಾಗಿದೆ. ಇದು ಕೂಡ ಒಂದು ನೌಕಾ ಸಮರಾಭ್ಯಾಸ ಆಗಿದೆ. ಟೈಗರ್ ಟ್ರಿಪ್ ಇದು ಭಾರತ ಮತ್ತು ಅಮೆರಿಕ. ಇನ್ನು ಹ್ಯಾಂಡ್ ಇನ್ ಹ್ಯಾಂಡ್ ಭಾರತ ಮತ್ತು ಚೈನಾ ನಡುವೆ ನಡೆಯುವಂತಹ ಸಮರಾಭ್ಯಾಸ. ಇದು ಮಾತನೇ ಅಷ್ಟೊಂದು ಫೇಮಸ್ ಆಗಿರೋದು. ಬೇರೆ ನಡೆಯುವ ಅಷ್ಟೊಂದು ಫೇಮಸ್ ಇಲ್ಲ. ಚೀನಾ ನಡುವೆ ನಡೆಯುವಂತಹ ಸಮರಾಭ್ಯಾಸ ಬಂದ್ಬಿಟ್ಟು ಹ್ಯಾಂಡ್ ಇನ್ ಹ್ಯಾಂಡ್. ಎಲ್ಲಿ ನಡೀತಪ್ಪ ಅಂದರೆ ಮೇಘಾಲಯದ ಉಮ್ರಾಮ್ನಲ್ಲಿ ನಡೀತು. ಎಲ್ಲಿ ಅಂದರೆ ಮೇಘಾಲಯದ ಉಮ್ರಾಮ್ನಲ್ಲಿ ಆಯೋಜಿಸಲಾಗಿತ್ತು. ಭಾರತ ಮತ್ತು ಚೈನಾ. ಇನ್ನು ಮಿತ್ರಶಕ್ತಿ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ ನಡುವೆ. ಮಿತ್ರಶಕ್ತಿ ಅಂದರೆ ಶ್ರೀಲಂಕಾ ನಡುವೆ. ಮಿತ್ರ ರಾಷ್ಟ್ರ ಯಾವುದು? ಶ್ರೀಲಂಕಾ, ಅತಿ ಹತ್ತಿರದಲ್ಲಿರುವಂಥದ್ದು. ಮಿತ್ರ ರಾಷ್ಟ್ರ ಬಂದ್ಬಿಟ್ಟು ಶ್ರೀಲಂಕಾ. ಮಿತ್ರಶಕ್ತಿ ಅಂದಿದ ತಕ್ಷಣ ಭಾರತ ಶ್ರೀಲಂಕಾ ಅಂತ ಜ್ಞಾಪಕ ಬರಬೇಕು. ಇದು ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿತ್ತು. 10ನೇ ಆವೃತ್ತಿ ಇದು 10ನೇ ಆವೃತ್ತಿ. ಇದು ಬಂದ್ಬಿಟ್ಟು ಯಾವ ಸಮರಾಭ್ಯಾಸಪ್ಪ ಅಂದರೆ ಅದೇ ಭೂಸೇನಾ ಸಮರಾಭ್ಯಾಸ. ಇದು ಮಿತ್ರಶಕ್ತಿ. ಇನ್ನು ಮೈತ್ರಿ 13ನೇ ಆವೃತ್ತಿಯ ಜಂಟಿ ಸಮರಾಭ್ಯಾಸ. ಇದು ಬಂದ್ಬಿಟ್ಟು ಭಾರತ ಮತ್ತು ಥಾಯ್ಲ್ಯಾಂಡ್. ಮೈತ್ರಿ 13 ಯಾರ ನಡುವೆ ನಡೆಯುತ್ತಪ್ಪ ಅಂದರೆ ಭಾರತ ಮತ್ತು ಥಾಯ್ಲ್ಯಾಂಡ್ ನಡುವೆ ನಡೀತು. 13ನೇ ಆವೃತ್ತಿ ಆಗಿದೆ. ಜರುಗಿದ್ದು ಬಂದ್ಬಿಟ್ಟು ಥಾಯ್ಲ್ಯಾಂಡ್ನಲ್ಲಿ. ನಮಗೇನಪ್ಪ ಅಂದರೆ ಸಮರಾಭ್ಯಾಸ ಯಾರ ನಡುವೆ ನಡೆಯುತ್ತೆ, ಸಮರಾಭ್ಯಾಸದ ಹೆಸರೇನು, ಎಷ್ಟನೇ ಆವೃತ್ತಿ, ಎಲ್ಲಿ ನಡೆಯಿತು, ಅಷ್ಟೇ. ಈ 4 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಶಾರ್ಟ್ಕಟ್ಟಲ್ಲಿ ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ. ವರುಣ ಸಮರಾಭ್ಯಾಸ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥ ಫೇಮಸ್ ಸಮರಾಭ್ಯಾಸ. ಇದು ಬಂದ್ಬಿಟ್ಟು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥದ್ದು ವರುಣ ಸಮರಾಭ್ಯಾಸ. ಇದು ಬಂದ್ಬಿಟ್ಟು ಮೆಡಿಟೇರಿಯನ್ ಸಮುದ್ರದಲ್ಲಿ ನಡೀತು. ಇತ್ತೀಚೆಗೆ ಎಲ್ಲಿ ನಡೀತಪ್ಪ ಅಂದರೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಆಯೋಜಿಸಲಾಗಿತ್ತು. ಇದೊಂದು ನೌಕಾ ಸಮರಾಭ್ಯಾಸ. ಇದು ಸಹ ಒಂದು ನೌಕಾ ಸಮರಾಭ್ಯಾಸವಾಗಿದೆ. ಯಾವುದು? ವರುಣ. ಕಾನ್ಕ್ವೆಸ್ಟ್ ಸಮರಾಭ್ಯಾಸ. ಇದು ಭಾರತ ಮತ್ತು ಮಂಗೋಲಿಯಾ ನಡುವೆ 2024 ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೀತು. ಎಲ್ಲಿ ನಡೀತು ಅಂದರೆ ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯಿತು. ಕಾನ್ಕ್ವೆಸ್ಟ್ ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೆದಿದ್ದು. ಇನ್ನು ಧರ್ಮಗಾಡಿಯನ್ ಸಮರಾಭ್ಯಾಸ ಭಾರತ ಮತ್ತು ಜಪಾನ್ ನಡುವೆ ನಡೆಯಿತು. ಧರ್ಮಗಾಡಿಯನ್
ಸಮರಾಭ್ಯಾಸ ಭಾರತ ಮತ್ತು ಜಪಾನ್ ನಡುವೆ ನಡೀತು. ರಾಜಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಇದನ್ನು ಕೂಡ ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಧರ್ಮಗಾಡಿಯನ್ ಅಂದರೆ ಭಾರತ ಮತ್ತು ಜಪಾನ್ ಅಂತ ಜ್ಞಾಪಕ ಬರಬೇಕು. ಇನ್ನು ಶಕ್ತಿ ಸಮರಾಭ್ಯಾಸ ಇದು ಬಂದ್ಬಿಟ್ಟು ಇದಾಗೋಯ್ತು. ಯಾರೇ ಸರ ಕಳಿಸ್ಬಿಡಮ್ಮ. ಶಕ್ತಿ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಫ್ರಾನ್ಸ್ ನಡುವೆ 2024ರಲ್ಲಿ ಮೇಘಾಲಯದಲ್ಲಿ ನಡೀತು. ಎಲ್ಲಿ ನಡೀತು? ಮೇಘಾಲಯದಲ್ಲಿ ಆಯೋಜಿಸಲಾಗಿತ್ತು. ಸಮರಾಭ್ಯಾಸ ಹೆಸರು ಬಂದ್ಬಿಟ್ಟು ಶಕ್ತಿ, ಭಾರತ ಮತ್ತು ಫ್ರಾನ್ಸ್. ಇಂದ್ರ ಬಂದ್ಬಿಟ್ಟು ಭಾರತ ಮತ್ತು ರಷ್ಯಾದ ನಡುವೆ ನಡೆಯುತ್ತದೆ. ಇದು ಇಂದ್ರ ಸಮರಾಭ್ಯಾಸ. ಇದಿನ್ನೂ ನಡೆದಿಲ್ಲ. ಸೊ ಅದಕ್ಕೆ ಯಾವ ದೇಶದಲ್ಲಿ ಯಾರ ದೇಶದ ನಡುವೆ ಮಾತ್ರ ನಡೆಯುತ್ತೆ ಅಂತ ಮೆನ್ಷನ್ ಮಾಡೀನಿ. ಹಾಗೆ ಬಂದ್ಬಿಟ್ಟು ಸೂರ್ಯಕಿರಣ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ನೇಪಾಳದ ನಡುವೆ ನಡೆಯುತ್ತೆ. ಇನ್ನು ಕೊಂಕಣ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುವಂತಹ ಒಂದು ಸಮರಾಭ್ಯಾಸ ಇದು. ವಜ್ರಪ್ರಹಾರ ಬಂದ್ಬಿಟ್ಟು ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುವಂತಹದ್ದು ವಜ್ರಪ್ರಹಾರ. ಇಂದ್ರಧನುಷ್ ಬಂದ್ಬಿಟ್ಟು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುವಂತಹದ್ದು ಸಮರಾಭ್ಯಾಸ ಬಂದ್ಬಿಟ್ಟು ಇಂದ್ರಧನುಷು. ಇದು ಒಂದು ವಾಯುಪಡೆಯ ಸಮರಾಭ್ಯಾಸ ಆಗಿರುತ್ತೆ ಇಂದ್ರಧನುಷ್. ಇಲ್ಲಿ ಫೋಟೋ ಪ್ರತಿಯೊಂದಕ್ಕೂ ಅದಕ್ಕೆ ಹಾಕಿದ್ದೀನಿ. ನಮ್ಗೆ ಗೊತ್ತಿಲ್ಲ ಅಂದರೆ ಕೂಡ ಫೋಟೋ ತೆಗೆದು ನೋಡಿದ ತಕ್ಷಣ ಇದು ಭೂಸೇನದ್ದ ಇಲ್ಲ ನೌಕಾಸೇನದ್ದ ಇಲ್ಲ ವಾಯುಸೇನದ ಸಮರಾಭ್ಯಾಸನ ಅಂತ ಗೊತ್ತಾಗುತ್ತೆ. ಇನ್ನು ಸಮುದ್ರ ಶಕ್ತಿ ಬಂದ್ಬಿಟ್ಟು ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ನಡೀತು ಸಮುದ್ರ ಶಕ್ತಿ ಸಮರಾಭ್ಯಾಸ. ಇದು ಕೂಡ ಒಂದು ನೌಕಾ ಸಮರಾಭ್ಯಾಸ ಆಗಿದೆ. ಇನ್ನು ಗರುಡ ಶಕ್ತಿ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ನಡೆದಿದೆ. ಇನ್ನು ಮಲಬಾರ್ ಸಮರಾಭ್ಯಾಸ ಇದು ಬಂದ್ಬಿಟ್ಟು ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ನಡೆದಿದೆ. ಮಲಬಾರ್ ಸಮರಾಭ್ಯಾಸ ಇದು ಕೂಡ ಒಂದು ನೌಕಾ ಸಮರಾಭ್ಯಾಸ. ಈ ಮಲಬಾರ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕದ ಜೊತೆ ಕೂಡ ನಡೆಯುತ್ತೆ. 4 ದೇಶಗಳು ಸೇರಿ ಕೂಡ ನಡೆಸ್ತಾರೆ ಇದನ್ನು. ಒಂದೊಂದು ವರ್ಷ ಒಬ್ಬೊಬ್ಬರು ನಡೆಸ್ಬೋದು ಅಂತ. ಇನ್ನು ಅಲೆಮಾರಿ ಆನೆ ಅಂದರೆ ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೀತದೆ. ಇದು ಅಲೆಮಾರಿ ಆನೆ ಎಂಬ ಸಮರಾಭ್ಯಾಸ ಮೇಘಾಲಯದ ಉಮ್ರೋಮ್ನಲ್ಲಿ ನಡೀತಿದ್ದು ಕೂಡ. ಮೇಘಾಲಯದ ಉಮ್ರೋಮ್ನಲ್ಲಿ ಆಯೋಜಿಸಲಾಗಿತ್ತು ಅಲೆಮಾರಿ ಆನೆ ಭಾರತ ಮತ್ತು ಮಂಗೋಲಿಯಾ. ನ್ಯೂಮೆಡಿಕ್ ಎಲಿಫೆಂಟ್ ಅಂದರೆ ಕೂಡ ಭಾರತ ಮತ್ತು ಮಂಗೋಲಿಯಾನೇ ಆಯೋಜಿಸುವಂತಹ ಸಮರಾಭ್ಯಾಸ ಅದು. ಬೋಲ್ಡ್ ಕುರುಕ್ಷೇತ್ರ ಬಂದ್ಬಿಟ್ಟು ಭಾರತ ಮತ್ತು ಸಿಂಗಾಪುರದ ನಡುವೆ ನಡೀತದೆ. ಬೋಲ್ಡ್ ಕುರುಕ್ಷೇತ್ರ ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆಯುತ್ತೆ. ಇನ್ನು ವಿಂಬೆಕ್ಸ್ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ವಿಯೆಟ್ನಾಂ ನಡುವೆ ನಡೆಯುತ್ತೆ. ಭಾರತ ಮತ್ತು ವಿಯೆಟ್ನಾಂ ನಡುವೆ ನಡೆಯುವಂಥ ಸಮರಾಭ್ಯಾಸ ವಿಂಬೆಕ್ಸ್. ಇನ್ನು ಹಿಂದೂ ಮಹಾಸಾಗರ ಸಮರಾಭ್ಯಾಸ. ಹಿಂದೂ ಮಹಾಸಾಗರ ಅಂದರೆ ಸಮುದ್ರ ಅನ್ಕೊಂಬೇಡಿ. ಹಿಂದೂ ಮಹಾಸಾಗರ ಸಮರಾಭ್ಯಾಸ ಬಂದ್ಬಿಟ್ಟು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆಯುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆಯುವಂಥ ಸಮರಾಭ್ಯಾಸ ಯಾವುದಪ್ಪ ಅಂದರೆ ಹಿಂದೂ ಮಹಾಸಾಗರ. ಸೊ ಇವು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸಮರಾಭ್ಯಾಸಗಳು. ಇದು 2024ರಲ್ಲಿ ನಡೆದಿರುವಂತಹದ್ದು ಸಮರಾಭ್ಯಾಸಗಳಾಗ್ತವೆ. ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಶಾರ್ಟ್ಕಟ್ಟಲ್ಲಿ ನಾನು ಹಾಕಿರುವಂಥ 2-3 ಸ್ಲೈಡ್ನಲ್ಲಿ ಒಂದೊಂದು ಸಮರಾಭ್ಯಾಸದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇನ್ನೂ ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲರ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.